ಸರಸ್ವತಿ, ನಾನು ಧ್ಯಾನ ಕೂರ್ತೀನಿ. ಸರಸ್ವತಿ, ಈ ಔಷಧಿಯಿಂದ ಇವ್ರ ಜ್ವರ ಕಡಿಮೆ ಆಗತ್ತೇನಮ್ಮ? ಖಂಡಿತ ಕೆಲಸ ಮಾಡುತ್ತೆ ಅಮ್ಮ. ನಮ್ಮ ಕಡೆ ಈ ಥರ ಜ್ವರಕ್ಕೆ ಇದೇ ಔಷಧಿ ಕೊಡೋದು. ಚಿಂತೆ ಬೇಡ ಅಮ್ಮ. ಗುರುಗಳು ಹೇಳ್ಕೊಟ್ಟಿರೋ ವೈದ್ಯಶಾಸ್ತ್ರ ಯಾವತ್ತೂ ಸುಳ್ಳಾಗಲ್ಲ. ಯಾಕೋ ತುಂಬಾ ಭಯ ಆಗ್ತಿದೆಯಪ್ಪ. ಅಮ್ಮ, ಈ ಜ್ವರ ಊರಲ್ಲೆಲ್ರಿಗೂ ಹರಡ್ತಾ ಇದೆ. ಈಗ ಯಾರು ಯಾರನ್ನೂ ಭೇಟಿಯಾಗೋದು ಬೇಡ. ಈ ಔಷಧಿ ಕೆಲಸ ಮಾಡುತ್ತೆ ಅನ್ನೋ ನಂಬಿಕೆ ನನಗಿದೆ. ಶ್ರೀಹರಿ ಕೃಪೆಯಿಂದ ಅಜ್ಜಿ ಚೇತರಿಸ್ಕೊಂಡ್ರೆ ಈ ಔಷಧಿ ಹಳ್ಳಿ ಜನರಿಗೆ ಸಂಜೀವಿನಿ ಸಿಕ್ಕದ ಹಾಗಾಗುತ್ತೆ. ಯಾರು ನೀವೆಲ್ಲ? ಇವರು ನಮ್ಮಜ್ಜಿಗೆ ಏನಾಯ್ತು? ನಿಲ್ಲಿ, ಹತ್ರ ಹೋಗ್ಬೇಡಿ. ಈ ಜ್ವರ ಅಂಟು ರೋಗ, ನಿಮಗ್ ತೊಂದರೆ ಆಗೋದು ಬೇಡ. ಅಲ್ಲ ವೆಂಕಟನಾಥರೇ, ನಮ್ಮ ಅಜ್ಜಿನ ಕರ್ಕೊಂಡ್ಬಂದು ನಿಮ್ಮನೇಲಿ ಇರಿಸ್ಕೊಂಡಿದ್ದೀರಾ. ನಮ್ಗೆ ಒಂದ್ ಮಾತು ತಿಳಿಸೋದು ಬೇಡವಾ? ನಮ್ಮ ಅಜ್ಜಿಗೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನೋಡಪ್ಪ, ಅಜ್ಜಿ ಸುಸ್ತಾಗಿ ರಸ್ತೆಯಲ್ಲಿ ಬಿದ್ದಿದ್ರು. ನಾವು ಕರ್ಕೊಂಡು ಮನೆಗೆ ಬಂದ್ವಿ. ಇಷ್ಟಕ್ಕೂ ಹುಷಾರಿಲ್ಲದ ಅಜ್ಜಿನ ನೀವು ಮನೆಯಿಂದ ಹೊರಗಡೆ ಬಿಡಬಾರ್ದಿತ್ತು. ನಮ್ಮ ಅಜ್ಜಿಗೇನು ಗೊತ್ತಿಲ್ಲ, ಬಂದ್ಬಿಟ್ಟಿದ್ದಾರೆ. ಅವ್ರಿಗೆ ಹೊಟ್ಟೆಗೇನು ಕೊಟ್ಟಿಲ್ಲ ಅಂತ ಅನ್ಸುತ್ತೆ. ನೋಡಿ, ನಾವು ಅಜ್ಜಿಗೆ ಗಂಜಿ ಕುಡಿಸಿದೀವಿ. ಆದ್ರೆ ಔಷಧಿ ಕೊಟ್ಮೇಲೆ ಏನು ಕೊಡೋ ಹಾಗಿಲ್ಲ. ಏನು ಔಷಧಿ ಕೊಟ್ಟಿದ್ದೀರಾ? ಈ ರೋಗ 10 ವರ್ಷದಿಂದ ನಮ್ಮೂರಿಗೂ ಬಂದಿತ್ತು. ನಮ್ಮಪ್ಪ ನಮ್ಮ ಅಣ್ಣನ ಹೊತ್ಕೊಂಡೋಯ್ತು. ಈ ರೋಗಕ್ಕೆ ಔಷಧಿನೇ ಇಲ್ವಂತೆ. ನೀವೇನು ಔಷಧಿ ಕೊಟ್ಟಿದ್ದೀರಾ? ನೋಡಿ, ವೈದ್ಯಶಾಸ್ತ್ರದ ಪ್ರಕಾರ ಇದಕ್ಕೊಂದು ಮದ್ದಿದೆ. ಅದನ್ನ ಅಜ್ಜಿಗೆ ಕುಡಿಸಿದೀವಿ. ಶ್ರೀಹರಿ ಕೃಪೆ ಏನಿದೆಯೋ ನೋಡೋಣ. ಈಗ ನೀನ್ ಹೇಳೋದನ್ನ ನಾವು ಕೇಳಬೇಕಾ? ನೋಡಿ, ನಮ್ಮ ಅಜ್ಜಿ ನೀರು ಅಂತಿದ್ದಾರೆ. ನೀವು ನೀರು ಕೊಡದೆ ಅವನ್ ಸತಾಯಿಸ್ತಾ ಇದ್ದೀರಾ. ದಯವಿಟ್ಟು ನಮ್ಮ ಮಾತು ಕೇಳಿ. ನಾವು ಕೊಟ್ಟಿರೋ ಔಷಧಿ ಖಂಡಿತ ಕೆಲಸ ಮಾಡುತ್ತೆ. ಆದ್ರೆ ಈಗ ನೀರು ಕುಡಿಸೋದು ಬೇಡ. ನಿಮ್ ಮಾತು ಕೇಳ್ತಾ ನಿಂತ್ರೆ ಅಜ್ಜಿ ನೀರು ಅಂತ ಪ್ರಾಣ ಬಿಡುತ್ತೆ. ಆ ಪಾಪ ನಮಗ್ ಸುತ್ಕೊಳ್ಳುತ್ತೆ. ಇಲ್ಲ, ಅಜ್ಜಿಗೆ ನೀವೀಗ ನೀರು ಕೊಡಕೂಡ್ದು. ಇಲ್ಲ, ನಾವು ನಿಮ್ಮ ಮಾತು ಕೇಳಲ್ಲ. ನಾನೇ ನೀರು ಕುಡಿಸ್ತೀನಿ. ಒಂದ್ ಹೆಜ್ಜೆ ಮುಂದೆ ಇಟ್ರೆ ಶ್ರೀಹರಿ ಮೇಲೆ ಆಣೆ.